ದಾವಣಗೆರೆ ಕ್ಷೇತ್ರದ ಬಿಜೆಪಿ ಟಿಕೆಟ್ ಗಾಯತ್ರಿ ಸಿದ್ದೇಶ್ವರ್ ಅವರ ಪಾಲಾಗಿದೆ. ಇದರ ಬೆನ್ನಿಗೆ ಅಲ್ಲಿನ ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಮತ ಬೀದಿಗೆ ಬಿದ್ದಿದೆ. ಜಿಎಂ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಾವಣಗೆರೆ ಜಿಲ್ಲೆಯ ಬಿಜೆಪಿಯ 5 ಮಂದಿ ಮಾಜಿ ಶಾಸಕರು ಸಭೆ ಸೇರಿದ್ದಾರೆ. ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ, ರವೀಂದ್ರನಾಥ್, ಮಾಜಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಿದ್ದೇಶ್ವರ್ ಹಟಾವೋ, ದಾವಣಗೆರೆ ಬಚಾವೋ ಅಂತ ಘೋಷಣೆ ಕೇಳಿಬಂದಿದೆ. ಜಿಎಂ ಸಿದ್ದೇಶ್ವರ್ ವಿರುದ್ಧ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕಡೆ ಜಿಎಂ ಸಿದ್ದೇಶ್ವರ್, ರೇಣುಕಾಚಾರ್ಯ ನನ್ನ ಫ್ರೆಂಡ್ ರೀ, ಅವ್ರ ಹತ್ರ ನಾನು ಮಾತನಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟಿಕೆಟ್ನ ಮೇಲೆ ಹಲವರು ಕಣ್ಣಿಟ್ಟಿದ್ರು. ಆದರೆ ಬಿಜೆಪಿ ಹೈಕಮಾಂಡ್ ಮಾತ್ರ ಸಿದ್ದೇಶ್ವರ್ ಫ್ಯಾಮಿಲಿಯಿಂದ ಆಚೆಗೆ ಯೋಚನೆ ಮಾಡಲಿಲ್ಲ. ಜಿಎಂ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಯಿತು. ಇದರ ಬೆನ್ನಿಗೆ ದಾವಣಗೆರೆ ಲೋಕಸಭಾ ವ್ಯಾಪ್ತಿಯೊಳಗಿನ ಶಾಸಕರು, ಮಾಜಿ ಸಚಿವರು ಇವರೆಲ್ಲ ಸಭೆ ಸೇರಿದ್ದಾರೆ. ಸಿದ್ದೇಶ್ವರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದೇಶ್ವರ್ ಅವರ ಫ್ಯಾಮಿಲಿಗೆ ಯಾಕೆ ಟಿಕೆಟ್ ಕೊಡಬೇಕಿತ್ತು ಅನ್ನುವಂಥ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ರೇಣುಕಾಚಾರ್ಯ ಸೇರಿ ಹಲವರು ಟಿಕೆಟ್ ನಿರೀಕ್ಷೆಯಲ್ಲಿದ್ದರು. ಸತ್ಯ, ಆಕ್ರೋಶ, ಅಸಮಾಧಾನ ದಾವಣಗೆರೆ ಬಿಜೆಪಿಯಲ್ಲಿ ಕಂಡು ಬರ್ತಾ ಇದೆ. ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಸೇರಿದ್ದೀವಿ. ಅಭ್ಯರ್ಥಿ ಬದಲಾವಣೆ ಆಗಲೇಬೇಕು. ಇವ್ರದ್ದು ಶೂನ್ಯ, ಒಂದು ಸಂಘಟನೆಗೂ ಶೂನ್ಯ, ಸಂಘಟನೆಗೆ ಏನು ಕೊಡುಗೆ ಇಲ್ಲ. ಇವರು ಸ್ವಂತಕ್ಕೋಸ್ಕರ ಅಷ್ಟೇ ಎಲ್ಲವೂ ಮಾಡ್ಕೊಂತಾರೆ. ಇವರು ಸ್ವಯಂ ಘೋಷಿತ ನಾಯಕರಾಗ್ತಾರೆ. ಸಂಘಟನೆ ಇಲ್ಲ, ಈ ಜಿಲ್ಲೆಗೆ ವಿಶೇಷವಾದ ಯೋಜನೆಗಳಿಲ್ಲ, ಅಭಿವೃದ್ಧಿ ಮಾಡಿಲ್ಲ. ಮತ್ತು ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿಗೆ ಇವರೇ ಕಾರಣ, ಎಲ್ಲ ಅಭ್ಯರ್ಥಿಗಳ ಸೋಲಿಗೆ. ಇವರು ಎಲ್ಲಿ ಪ್ರಚಾರ ಮಾಡಿಲ್ಲ. ಬಂದು ಹೇಳಿ ಬಹಿರಂಗವಾಗಿ, ಒಂದೊಂದು ಕ್ಷೇತ್ರಕ್ಕೆ 4 ತಾಸು 3 ತಾಸು ಅಷ್ಟೇ ಬಂದು ಪ್ರಚಾರ ಮಾಡಿದ್ದು. ನಾಮಕೋಸ್ತ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಈಗ ನಾನು ಹೇಳ್ತಿದ್ದೀನಿ, ಅಭ್ಯರ್ಥಿ ಬದಲಾವಣೆ ಆಗಬೇಕು. ಮತ್ತು ಅವ್ರ ಕುಟುಂಬದ ಸದಸ್ಯ ಬಿ ಜೆ ಪಿ ಪಾವಟ ಇಡ್ತಾರೆ, ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಏನೂ ಇಲ್ಲ. ಅರೆ ನನಗೆ ಕೊಡೋಕು, ನನ್ನ ಹೆಂಡತಿ ಕೊಡಬೇಕು, ನನ್ನ ಮಗನಿಗೆ ಕೊಡೋಕು, ತಮ್ಮಕ್ಕೂ ಯಾವ ನ್ಯಾಯ? ಪಕ್ಷದ ಕಾರ್ಯಕರ್ತರಿಲ್ಲ. ಆದರೂ ನಿಮ್ಮ ಕೊಡುಗೆ ಏನು? ಪಕ್ಷಕ್ಕೆ ಕಟ್ಟಿ ಬೆಳೆಸಿದ್ದೀರಾ, ಹೋರಾಟ ಮಾಡಿದ್ದೀರಾ? ಅರೆ ರವೀಂದ್ರನಾಥ್ ಅಂತ ನೇತೃತ್ವದಲ್ಲಿ ಇವತ್ತು ಅವ್ರಿಗೆ ನೋವಾಗಿದೆ. ನಾವೆಲ್ಲ ಅವ್ರಿಗೆ ಅವ್ರ ನೋವಿಗೆ ಸ್ಪಂದನೆ ಮಾಡ್ತೀವಿ. ಇಡೀ ಜಿಲ್ಲೆಯಲ್ಲಿ ಕಾರ್ಯಕರ್ತರು, ಮುಖಂಡರು ಅಭ್ಯರ್ಥಿ ಬದಲಾವಣೆ ಬಯಸ್ತೀರಿ. ಹಾಗಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ವಿನಂತಿ ಮಾಡ್ತೀವಿ, ಅಭ್ಯರ್ಥಿ ಬದಲಾವಣೆ ಮಾಡಿರಿ. ಮತ್ತೆ ಸಭೆ ಸೇರ್ತೀವಿ, ಚರ್ಚೆ ಮಾಡ್ತೀವಿ, ನೋಡೋಣ. ಅಂಥ ಸಂದರ್ಭ ಬಂದರೆ ಕೆಲವರು ಸ್ವತಂತ್ರ ಸ್ಪರ್ಧೆ ಮಾಡೋಕ್ಕೆ ಯಾರಾದರೂ ಅಂತ ಹೇಳಿದರೆ ನೋಡೋಣ, ಚರ್ಚೆ ಮಾಡ್ತೀವಿ. ನಾವು ಹೇಳ್ತೀವಿ, ಮತ್ತೆ ಸಭೆ ಸೇರ್ತೀವಿ. ಬೇರೆ ಯಾರು ಆಗ್ತಾರೆ? ಸಭೆ ಸೇರಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಕಾರ್ಯಕರ್ತರು ಒಂದು 10,000 ಜನ ಕಾರ್ಯಕರ್ತರು ಸೇರಿಸ್ತೀವಿ. ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಯಾರು ಕೂಡ ಡಿಜೆಸ್ ಹಾಕೊಂಡು ಆತ್ಮಹತ್ಯೆ ಮಾಡೋದಿಲ್ಲ. ಅವೆಲ್ಲ ನಾಟಕ ಅಂತ ತಿಳ್ಕೊಂತೀನಿ ಅಷ್ಟೇ. ರೇಣುಕಾಚಾರ್ಯ ಮೀಟಿಂಗ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಗೊತ್ತಿಲ್ಲ. ವಿರೋಧ ಮಾಡೋದು ಬಹಿರಂಗವಾಗಿ ಹೇಳ್ತಿದ್ದಾರೆ. ನನ್ನ ಮಿತ್ರ ಮಾಡ್ತಾನೆ, ಅವನಿಗೆ ಮಾತಾಡ್ತಾನೆ, ಸರಿ ಹೋಗುತ್ತೆ. ಸಿದ್ದೇಶ್ವರ್ ಅವರ ಪ್ರತಿಕ್ರಿಯೆಯನ್ನು ಗಮನಿಸಿದ್ರಿ. ನನ್ನ ಮಿತ್ರ ಆತ, ಮಾತನಾಡ್ತೀನಿ ಆತನ ಹತ್ರ, ಎಲ್ಲ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಎಂ ಸಿದ್ದೇಶ್ವರ್ 4 ಬಾರಿ ದಾವಣಗೆರೆಯನ್ನು ಪ್ರತಿನಿಧಿಸಿದವರು. 4 ಬಾರಿಯೂ ಕೂಡ, ಅಂದರೆ 4ರಲ್ಲಿ 3 ಬಾರಿ SS ಮಲ್ಲಿಕಾರ್ಜುನ್ ಅವರಿಗೆ ಎದುರಾಳಿಯಾಗಿದ್ದರೂ ಕೂಡ ಅವರು ಗೆದ್ದು ಬೀಗಿದ್ರು. ಈಗ ಅವರ ಪತ್ನಿಗೆ ಟಿಕೆಟ್ ಕೊಡಲಾಗಿದೆ. ಇದು ವಿರೋಧಕ್ಕೆ ಕಾರಣ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇವ್ ಫೋನ್ ಸಂಪರ್ಕದಲ್ಲಿ. ಮಹದೇವ್, ಇಲ್ಲಿ ಸಿದ್ದೇಶ್ವರ್ ಅವರು ಮಾತನಾಡಿದ್ದನ್ನ ನೋಡಿದ್ವಿ, ಮತ್ತೊಂದೆಡೆ ಆಕ್ರೋಶವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇದು ಸರಿ ಮಾಡೋ ಹಂತದಲ್ಲಿದೆಯಾ ಅಥವಾ ಸರಿ ಮಾಡಲಾಗದಷ್ಟು ಹಾಳಾಗಿದೆಯಾ ದಾವಣಗೆರೆ ಬಿಜೆಪಿ ಪರಿಸ್ಥಿತಿ? ರಕ್ಷತ್, ಇಬ್ರು ಕೂಡ ಏನು ಯಡಿಯೂರಪ್ಪ ಅವರು ಆಪ್ತಾರೆ, ಸಿದ್ದೇಶ್ವರ್ ಅವರು ಕೂಡ ಯಡಿಯೂರಪ್ಪ ಆಪ್ತಾರೆ, ಮತ್ತು ರೇಣುಕಾಚಾರ್ಯ ಕೂಡ
ಯಡಿಯೂರಪ್ಪ ಅವರ ಆಪ್ತಾರೆ. ಹೀಗಾಗಿ ಇದು ಸಮಸ್ಯೆ ಸದ್ಯಕ್ಕೆ ಬಗೆಹರಿಯಾಗಿ ಕಾಣುತ್ತೆ. ಆದ್ರೆ ಈಗ ಏನಂತಂದ್ರೆ ಒಂದು ಪಟ್ಟು ಅಂತ ಏನಂದ್ರೆ ಹಿಂದಿನಿಂದಲೂ ಕೂಡ JM ಸಿದ್ದೇಶ್ವರ ಅವರು ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ಕೊಂಡ್ ಬಂದಿದ್ರು. ಹೀಗಾಗಿ ಸಾಮಾನ್ಯ ಕಾರ್ಯಕರ್ತರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡ್ತಾರೆ ಅಂತ ಹೇಳಿತ್ತು ಮತ್ತು ಅಲ್ಲಿ ಆಕಾಂಕ್ಷಿಗಳು ಕೂಡ ಸಂಖ್ಯೆ ಹೆಚ್ಚಾಗಿತ್ತು. ಹೀಗಾಗಿ ಎಲ್ಲರೂ ಸೇರಿ ತಮಗೊಂದು ಟಿಕೆಟ್ ಕೊಡಿ ಅಂತ ಹೇಳಿ ವರಿಷ್ಠರ ಮುಂದೆ ಮತ್ತು ರಾಜ್ಯ ನಾಯಕರ ಮುಂದೆ ತಮ್ಮ ಬೇಡಿಕೆನ ಇಟ್ಟಿದ್ರು. ಆದ್ರೆ ಈಗ ಕೊನೆ ಕ್ಷಣದಲ್ಲಿ ಸಿದ್ದೇಶ್ವರ ಅವರು ಮತ್ತೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ಕೊಂಡ್ ಬಂದು ಮತ್ತು ತಮ್ಮ ಕುಟುಂಬದವರಿಗೆ ಕೊಡಿ ಅಂತ ಕೇಳ್ತಾ ಇದ್ರು. ಹೀಗಾಗಿ ಅವ್ರ ಕುಟುಂಬ ಸದಸ್ಯರಿಗೆ ಟಿಕೆಟ್ ಸಿಕ್ಕಿದೆ. ಹೀಗಾಗಿ ಅವರು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಹಿಂದಿನಿಂದಲೂ ಕೂಡ ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಿದ್ರಿ, ಈಗ ಸಡನ್ ಆಗಿ ಸ್ಪರ್ಧೆ ಮಾಡ್ತಾ ಇದ್ರಿ. ಮತ್ತೆ ನಮಗೆ ಬೇಡ, ನಮ್ಮ ಮನೆಯವರಿಗೆ ಕೊಡಿ ಅಂತ ಕೇಳ್ತಿದ್ರಿ. ಹಾಗಾದ್ರೆ ಸಾಮಾನ್ಯ ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು? ನೀವು ಪಕ್ಷಕ್ಕೆ ಏನಾದರೂ ದುಡಿದಿದ್ದೀರಾ? ನೀವು ಬೇರೆ ಊರಿನಿಂದ ಬಂದು ಇಲ್ಲಿ ದಾವಣಗೆರೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ರಿ. ಹೀಗಾಗಿ ನಿಮ್ಮ ಪಕ್ಷಕ್ಕೆ ಕೊಡುಗೆ ಏನು? ನಿಮ್ಮ ಪತ್ನಿಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವ್ರೇನು ಬಿಜೆಪಿ ಬಾವುಟ ಹಿಡಿದು ದಾವಣಗೆರೆಯಲ್ಲಿ ಬಿಜೆಪಿ ಪರ ಕೆಲಸ ಮಾಡಿದಾರ? ಹೀಗಾಗಿ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಕೆಲವೊಂದಿಷ್ಟು ಮಾಜಿ ಶಾಸಕರು ಕೂಡ ಒಂದು ಆಕ್ರೋಶವನ್ನು ಪಡಿಸಿ ಯಾವುದೇ ಕಾರಣಕ್ಕೂ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಅನ್ನು ನೀಡಬಾರ್ದು, ಮತ್ತೆ ಅದನ್ನು ವಾಪಸ್ ಪಡೆದು ಬೇರೆ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಅಂತ ಈ ರೀತಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ರಕ್ಷತ್, ಧನ್ಯವಾದ ಮಹದೇವ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.